ಪಾತಕಿಗಳಿಗೆ ಎನ್ಕೌಂಟರ್ ಮೂಲಕ ಬಿಸಿ ಮುಟ್ಟಿಸಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಂದೇ ಖ್ಯಾತಿ ಪಡೆದಿದ್ದ ಹೆಮ್ಮೆಯ ಕನ್ನಡಿಗ ಖಡಕ್ ಅಧಿಕಾರಿ ಮುಂಬೈನ ಹಿರಿಯ ಪೊಲೀಸ್ ಇನ್ಸ್ಪೆಕ್ಟರ್ ದಯಾ ನಾಯಕ್ ತನ್ನ ವೃತ್ತಿಯಿಂದ ನಿವೃತ್ತರಾಗಿದ್ದಾರೆ. ಜುಲೈ 31ಕ್ಕೆ ಕೊನೆಯ ಬಾರಿಗೆ ಖಾಕಿ ಧರಿಸಿ ಸೇವೆ ಸಲ್ಲಿಸುವ ಮೂಲಕ ಎನ್ಕೌಂಟರ್ ದಯಾ ನಾಯಕ್ ಸೇವೆಯಿಂದ ನಿವೃತ್ತರಾಗಿದ್ದಾರೆ. ನಿವೃತ್ತಿಗೂ 2 ದಿನ ಮುಂಚೆ ಮಹಾರಾಷ್ಟ್ರ ಸರ್ಕಾರ ಅವರಿಗೆ ಎಸಿಪಿ ಹುದ್ದೆಗೆ ಬಡ್ತಿ ನೀಡಿತ್ತು. ಅಷ್ಟಕ್ಕೂ ಈ ಖಡಕ್ ಅಧಿಕಾರಿ ಯಾರು, ಎಲ್ಲಿಯವರು? ದಯಾ ನಾಯಕ್ ಹೆಸರು ಕೇಳಿದ್ರೆ ಮುಂಬೈ ಭೂಗತ ಲೋಕ ಯಾಕೆ ಗಡಗಡ ನಡುಗುತ್ತಿತ್ತು? ಇಲ್ಲಿದೆ ನೋಡಿ ಸಂಪೂರ್ಣ ವಿವರ. ಆದ್ರೆ ಇದನ್ನ ನೋಡುವ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ದಯಾ ನಾಯಕ್ ಬದುಕೆ ಒಂದು ರೋಚಕ, ಅನೇಕರಿಗೆ ಸ್ಫೂರ್ತಿ. ಕನ್ನಡ ಮೂಲದ ದಯಾ ನಾಯಕ್ ಸೇವೆ ಸಲ್ಲಿಸಿದ್ದು ಮುಂಬೈನಲ್ಲಿ. ಮುಂಬೈ ಭೂಗತ ಜಗತ್ತಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದ ರೌಡಿಗಳ ನಿದ್ದೆಗೆಡಿಸಿದ್ದ ದಯಾ ನಾಯಕ್ ಕನ್ನಡದ ಹೆಮ್ಮೆಯ ಅಧಿಕಾರಿ ಎಂದು ಹೇಳಿಕೊಳ್ಳಲು ನಿಜಕ್ಕೂ ಕನ್ನಡಿಗರಿಗೆ ಖುಷಿ. ದಯಾ ನಾಯಕ್ ಮೂಲತಃ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಎಣ್ಣೆಹೊಳೆಯವರು. ಬಡ ಕುಟುಂಬದಲ್ಲಿ ಹುಟ್ಟಿದ ದಯಾ ನಾಯಕ್ 1979ರಲ್ಲಿ ದುಡಿಮೆಗೆಂದು ಮುಂಬೈಗೆ ಸ್ಥಳಾಂತರಾದರು. ಏನಾದರೂ ಸಾಧಿಸಬೇಕೆನ್ನುವ ಛಲ ಅವರಲ್ಲಿತ್ತು. ಅಷ್ಟಕ್ಕೂ ದಯಾ ನಾಯಕ್ ಅಷ್ಟು ಸುಲಭಕ್ಕೆ ಪೊಲೀಸ್ ಆಗಿ ಅಧಿಕಾರ ಸ್ವೀಕರಿಸಿದವರಲ್ಲ. ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಕರ್ನಾಟಕದಿಂದ ಮುಂಬೈಗೆ ಶಿಫ್ಟ್ ಆಗಿದ್ದೇ ಬದುಕಿಗಾಗಿ. ಶಿಫ್ಟ್ ಆದ ದಯಾ ನಾಯಕ್ ಹೊಟ್ಟೆಪಾಡಿಗಾಗಿ, ವಿದ್ಯಾಭ್ಯಾಸಕ್ಕಾಗಿ ಪ್ಲಂಬರ್ ಕೆಲಸ ಮಾಡಿದ್ದಾರೆ. ಕ್ಯಾಂಟೀನ್ಗಳಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಓದಿದರು. ಓದಿನ ಜೊತೆಗೆ ಕೆಲಸ ಮಾಡುತ್ತಾ ಪದವಿಯನ್ನ ಮುಗಿಸಿದರು. ಪದವಿ ಪಡೆದ ನಂತರ ಅವರು ಪ್ಲಂಬರ್ ಬಳಿ ಮೇಲ್ವಿಚಾರಕರಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಆಗಲೇ ತಿಂಗಳಿಗೆ 3,000 ಸಂಬಳ ಪಡೆಯುತ್ತಿದ್ದರು. ಪೊಲೀಸ್ ಕೆಲಸ ಸಿಗುವವರೆಗೂ ದಯಾ ನಾಯಕ್ ಹೋಟೆಲ್ನಲ್ಲಿಯೇ ವಾಸಿಸುತ್ತಿದ್ದರು. 1995ರಲ್ಲಿ ಮಹಾರಾಷ್ಟ್ರ ಪೊಲೀಸ್ ವಿಭಾಗದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸೇರಿದರು. ಮಹಾರಾಷ್ಟ್ರದ ಜುಹು ಪೊಲೀಸ್ ಠಾಣೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದರು. ಅಲ್ಲಿಂದ ಸುದೀರ್ಘ 3 ದಶಕಗಳ ಕಾಲ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ದಕ್ಷತೆಯಿಂದ ಜನಪ್ರಿಯರಾದರು. ಇದೀಗ ಸುದೀರ್ಘ ವೃತ್ತಿ ಬದುಕಿಗೆ ವಿಶ್ರಾಂತಿ ಘೋಷಿಸಿದ್ದಾರೆ. ಖಡಕ್ ಅಧಿಕಾರಿಯಾಗಿದ್ದ ಇವರು ಗ್ಯಾಂಗ್ಸ್ಟರ್ಗಳ ಶೂಟೌಟ್ ಮೂಲಕ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಂದೇ ಖ್ಯಾತಿ ಗಳಿಸಿದ್ದಾರೆ. ಬರೋಬ್ಬರಿ 87 ಗ್ಯಾಂಗ್ಸ್ಟರ್ಗಳ ಶೂಟೌಟ್. ಹೌದು, ದಯಾ ನಾಯಕ್ ತನ್ನ ವೃತ್ತಿ ಜೀವನದಲ್ಲಿ 87 ಗ್ಯಾಂಗ್ಸ್ಟರ್ಗಳನ್ನ ಶೂಟೌಟ್ ಮಾಡಿದ್ದಾರೆ. ದಾವೂದ್ ಇಬ್ರಾಹಿಂ, ಅಮರ್ ನಾಯಕ್, ಛೋಟಾ ರಾಜನ್, ಅರುಣ್ ಗೌಳಿಯಂತಹ ಪಾತಕಿಗಳ ನಂಟು ಹೊಂದಿದ್ದವರಿಗೆ ಗುಂಡು ಹಾರಿಸಿದ್ದಾರೆ. ಇದರಿಂದ ಮುಂಬೈ ಭೂಗತ ಲೋಕದ ಬೆನ್ನೆಲುಬನ್ನ ಮುರಿದ ಕೀರ್ತಿಗೆ ದಯಾ ನಾಯಕ್ ಪಾತ್ರರಾಗಿದ್ದಾರೆ. ತನ್ನ 30 ವರ್ಷಗಳ ವೃತ್ತಿ ಜೀವನದಲ್ಲಿ ದಯಾ ನಾಯಕ್ ಅನೇಕ ಹೈ ಪ್ರೊಫೈಲ್ ಕೇಸ್ಗಳ ತನಿಖೆ ನಡೆಸಿದ್ದಾರೆ. ಮುಂಬೈನಲ್ಲಿ ಅಪರಾಧ ವಿಭಾಗದ ಯೂನಿಟ್ ನಂಬರ್ 9ರ ಮುಖ್ಯಸ್ಥರಾಗಿದ್ದ ಅವರು ಹೈ ಪ್ರೊಫೈಲ್ ಕೇಸ್ಗಳನ್ನ ನಿಭಾಯಿಸಿದ್ದಾರೆ. ಇತ್ತೀಚೆಗಷ್ಟೇ ಸಲ್ಮಾನ್ ಖಾನ್ ಬಾಂದ್ರಾ ನಿವಾಸದ ಮೇಲೆ ನಡೆದ ಶೂಟೌಟ್ ಪ್ರಕರಣ, ಸಲ್ಮಾನ್ ಖಾನ್ ಆಪ್ತ ಎನ್ಸಿಪಿ ನಾಯಕ ಬಾಬಾ ಸಿದ್ದಿಕಿ ಹತ್ಯೆ ಪ್ರಕರಣದ ತನಿಖೆ, ನಟ ಸೈಫ್ ಅಲಿ ಖಾನ್ ಮೇಲಿನ ದಾಳಿ ಪ್ರಕರಣ ಸೇರಿದಂತೆ ಬಾಲಿವುಡ್ನ ಅನೇಕ ಸ್ಟಾರ್ ನಟರ ಪ್ರಕರಣಗಳನ್ನ ದಯಾ ನಾಯಕ್ ನಿಭಾಯಿಸಿದ್ದಾರೆ. ಖಡಕ್ ಅಧಿಕಾರಿ, ದಕ್ಷ, ನ್ಯಾಯ ನೀತಿಗೆ ಹೆಸರುವಾಸಿಯಾಗಿದ್ದ ದಯಾ ನಾಯಕ್ ಕೂಡ ತನ್ನ ಕೆಲಸದಿಂದ ಅಮಾನತಾಗಿದ್ದರು. ಆ ನೋವು ಅವರಿಗೆ ಇಂದಿಗೂ ಕಾಡುತ್ತಿದೆಯಂತೆ. ಅಷ್ಟಕ್ಕೂ ದಕ್ಷ ಅಧಿಕಾರಿಯಾಗಿದ್ದ ದಯಾ ನಾಯಕ್ ಅಮಾನತಾಗಿದ್ದು ಯಾಕೆ ಗೊತ್ತಾ? 2006ರಲ್ಲಿ ಮಾಜಿ ಪತ್ರಕರ್ತ ಕೇತನ್ ತಿರೋಡ್ಕರ್ ದಯಾ ನಾಯಕ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸಿದ್ದರು. ಮುಂಬೈ ಭೂಗತ ಜಗತ್ತಿನೊಂದಿಗೆ ದಯಾ ನಾಯಕ್ ಸಂಪರ್ಕ ಹೊಂದಿದ್ದಾರೆ ಮತ್ತು ಅಕ್ರಮ ಮಾರ್ಗಗಳ ಮೂಲಕ ಸಂಪತ್ತನ್ನ ಸಂಗ್ರಹಿಸಿದ್ದಾರೆ ಎಂದು ಆರೋಪಿಸಿದ್ದರು. ಈ ಹಿನ್ನೆಲೆಯಲ್ಲಿ ಎಸಿಬಿಯಿಂದ ಬಂಧನಕ್ಕೊಳಗಾಗಿ ಅಮಾನತಾಗುತ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ಎಲ್ಲ ಆರೋಪಗಳನ್ನ ರದ್ದುಗೊಳಿಸಿತ್ತು. 2012ರಲ್ಲಿ ಮತ್ತೆ ದಯಾ ನಾಯಕ್ ಸೇವೆಗೆ ಸೇರ್ಪಡೆಗೊಂಡರು. ದಕ್ಷ ಅಧಿಕಾರಿಯ ಬದುಕು ಸಿನಿಮಾ ಆಗಿ ದೊಡ್ಡ ಪರದೆ ಮೇಲೆ ಮಿಂಚಿದೆ. ಅಷ್ಟೇ ಅಲ್ಲ, ಅನೇಕ ಸಿನಿಮಾಗಳಿಗೂ ಸ್ಫೂರ್ತಿಯಾಗಿದೆ. ಹೌದು, ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾ ನಾಯಕ್ ಅವರ ಜೀವನಗಾಥೆ ಹಲವು ಸಿನಿಮಾ ಕಥೆಗಳಿಗೆ ಸ್ಫೂರ್ತಿಯಾಗಿದೆ. ಬಾಲಿವುಡ್ನ ಅಬ್ ತಕ್ ಚಪ್ಪನ್ ಹಾಗೂ ಅಬ್ ತಕ್ ಚಪ್ಪನ್ 2 ಮತ್ತು ಡಿಪಾರ್ಟ್ಮೆಂಟ್ ನಂತಹ ಅನೇಕ ಸಿನಿಮಾಗಳು ಬಂದಿವೆ. ತೆಲುಗಿನಲ್ಲಿ 2010ರಲ್ಲಿ ಬಂದ ಗೋಲಿಮಾರ್, 2015ರಲ್ಲಿ ರಿಲೀಸ್ ಆದ ಟೆಂಪರ್, ಇನ್ನು ಕನ್ನಡದಲ್ಲಿ ಎನ್ಕೌಂಟರ್ ದಯಾ ನಾಯಕ್ ಹೆಸರಿನಲ್ಲೇ ಬಯೋಪಿಕ್ ಕೂಡ ಬಿಡುಗಡೆಯಾಗಿದೆ. ಹೀಗೆ ಅನೇಕ ಸಿನಿಮಾಗಳಿಗೆ ದಯಾ ನಾಯಕ್ ಅವರ ಜೀವನ ಪೂರ್ತಿಯಾಗಿದೆ.
ತನ್ನ ಸುದೀರ್ಘ 30 ವರ್ಷಗಳ ವೃತ್ತಿ ಜೀವನದಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿರುವ, ರೌಡಿಗಳ ಬೆವರಿಳಿಸಿರುವ, ಭೂಗತ ಪಾತಕಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದ ದಯಾನಾಯಕ್ ಇದೀಗ ಪೊಲೀಸ್ ಸಮವಸ್ತ್ರವನ್ನ ಶಾಶ್ವತವಾಗಿ ತೆಗೆದಿದ್ದಾರೆ. ಹೌದು, ಸುದೀರ್ಘ ವೃತ್ತಿ ಜೀವನಕ್ಕೆ ಗುಡ್ ಬೈ ಹೇಳಿದ್ದಾರೆ. ಈ ಬಗ್ಗೆ ದಯಾನಾಯಕ್ ಭಾವುಕರಾಗಿದ್ದಾರೆ. ಭಾವನಾತ್ಮಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಮೊದಲ ಬಾರಿಗೆ ಎಸಿಪಿ ಸಮವಸ್ತ್ರ ಧರಿಸುತ್ತಿದ್ದೇನೆ. ಶಾಶ್ವತವಾಗಿ ಅದನ್ನ ನೇತು ಹಾಕುವ ಒಂದು ದಿನದ ಮೊದಲು. ಇದು ಕೊನೆಯಲ್ಲಿ ಬಂದಿರಬಹುದು. ಇದು ಬಡ್ತಿ ಮಾತ್ರವಲ್ಲ, ಜೀವಿತಾವಧಿಯ ಕರ್ತವ್ಯ, ಶಿಸ್ತು ಮತ್ತು ಸಮರ್ಪಣೆ ಗುರುತಿಸುವ ಗೌರವ ಎಂದಿದ್ದಾರೆ. ಇನ್ನು ದಯಾನಾಯಕ್ ತಮ್ಮ ಹುಟ್ಟೂರು ಎಣ್ಣೆಹೊಳೆಯಲ್ಲಿ ಶಾಲೆಯನ್ನ ನಿರ್ಮಿಸಿದ್ದಾರೆ. ರಾಧಾನಾಯಕ್ ಎಜುಕೇಶನಲ್ ಟ್ರಸ್ಟ್ ಹೆಸರಿನಲ್ಲಿ ಶಾಲೆ ಮಾಡಿದ್ದಾರೆ. ರಾಧಾನಾಯಕ್ ದಯಾನಾಯಕ್ ಅವರ ತಾಯಿಯ ಹೆಸರಿನಲ್ಲೇ ಶಾಲೆಯನ್ನ ನಿರ್ಮಿಸಿದ್ದಾರೆ. ಈ ಶಾಲೆಯನ್ನ ನಿರ್ಮಿಸಲು ಬಾಲಿವುಡ್ನ ಕೆಲವು ವ್ಯಕ್ತಿಗಳಿಂದ ಹಣವನ್ನ ಸಂಗ್ರಹಿಸಿದ್ದಾರೆ. ಈ ಶಾಲೆ 2000ರಲ್ಲಿ ಬಾಲಿವುಡ್ ಖ್ಯಾತ ನಟ ಅಮಿತಾಬ್ ಬಚ್ಚನ್, ಎಂಎಫ್ ಹುಸೇನ್, ಸುನಿಲ್ ಶೆಟ್ಟಿ ಮತ್ತು ಆಫ್ತಾಬ್ ಶಿವದಾಸನಿ ಅವರಂತಹ ಪ್ರಸಿದ್ಧ ವ್ಯಕ್ತಿಗಳು ಉದ್ಘಾಟಿಸಿದರು. ನಂತರ ಈ ಶಾಲೆಯನ್ನ ಕರ್ನಾಟಕ ಸರ್ಕಾರಕ್ಕೆ ಹಸ್ತಾಂತರಿಸಲಾಯಿತು. ಇದೀಗ ಇದನ್ನ ರಾಧಾನಾಯಕ್ ಸರ್ಕಾರಿ ಪ್ರೌಢಶಾಲೆ ಎಂದು ಕರೆಯಲಾಗುತ್ತೆ. ಸದ್ಯ ಪೊಲೀಸ್ ಜೀವನಕ್ಕೆ ನಿವೃತ್ತಿ ಘೋಷಿಸಿರುವ ಎನ್ಕೌಂಟರ್ ದಯಾನಾಯಕ್ ಮುಂಬೈಯಲ್ಲೇ ನೆಲೆಸುತ್ತಾರಾ ಅಥವಾ ಕರ್ನಾಟಕಕ್ಕೆ ಬರ್ತಾರಾ ಎನ್ನುವ ಕುತೂಹಲ ಕೂಡ ಇದೆ. ಅದೇನೇ ಇರ್ಲಿ, ಮುಂದಿನ ಅವರ ಜೀವನ ಸುಖಕರವಾಗಿರಲಿ ಎಂದು ಹಾರೈಸೋಣ.